2025 ಪ್ರಿಲಿಮ್ಸ್ ಬರೆಯೋರಿದ್ದೀರಿ ನೀವೆಲ್ಲರೂ. ಸೊ ಮಿಷನ್ 2025 ಅಂತ ಟಾರ್ಗೆಟ್ ಹಾಕೊಂಡು ಪ್ಲಾನ್ ಮಾಡಿದೀರಿ. ಯಾವ ತರ ಮಾಡ್ಬೇಕೀಗ? ಟೋಟಲ್ ನಮ್ದು 3 ಇದೆ ಸ್ಟಡಿ ಮಾಡ್ಬೇಕಾಗಿರೋದು: GS, CSAT ಪ್ಲಸ್ ಕರೆಂಟ್ ಅಫೇರ್ಸ್. ಓಕೆ, ಈಗ ಸ್ಟ್ಯಾಟಿಕ್ ನೋಟ್ಸ್ ಅಂತೂ ಎಲ್ರಿಗೂ ರೆಡಿ ಆಗಿದೆ ಅಲ್ವಾ? ಎಲ್ರು ರೆಡಿ ಮಾಡ್ಕೊಂಡಿದೀರಿ ನೋಟ್ಸ್. ಉಳಿದಿರೋದು ಯಾವುದು? ಕ್ವಾಲಿಟಿ ನಡೀತಾ ಇದೆ, ಆರ್ಟ್ ಅಂಡ್ ಕಲ್ಚರ್, ಅವೆರಡರು ಬಿಟ್ರೆ ಉಳಿದಿರೋದೆಲ್ಲ ಆಗಿರೋದು. ಅವು ಕೂಡ ಮುಗಿದು ಹೋಗ್ಬಿಡುತ್ತೆ. ಈಗ ಇದನ್ನ ಕನಿಷ್ಠ 4 ರಿಂದ 5 ಸಾರಿ ರಿವಿಷನ್ ಮಾಡ್ಬೇಕು ನೀವು. ಎಕ್ಸಾಮ್ ಬರೋ ವೇಳೆಗೆ ಅದೆಲ್ಲ ಈಗ ರಿವಿಷನ್ ಆಗತ್ತೆ. ಅದನ್ನು ಹೇಳ್ಕೊಡ್ತೀನಿ ನಾನು. ಜೊತೆಗೆ ಅದರ ಜೊತೆ ಸ್ಪ್ರಿಂಟ್ ಅನ್ನುವಂತ ಪ್ರೋಗ್ರಾಮ್ ನಲ್ಲಿ ಕೂಡ ನಿಮಗೆ ಟಾರ್ಗೆಟ್ ನಾವು ಹಾಕೊಟ್ಟಿದೀವಿ. ಓಕೆ, ಯಾವ ತರ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಯಾವ್ಯಾವ ಸಬ್ಜೆಕ್ಟ್ ಇದೆ ನಮ್ದು? ಪಾಲಿಟಿ 15 ಕ್ವಶನ್ ಅನ್ಕೊಳ್ಳಿ, ಎಕನಾಮಿಯಿಂದ ಒಂದು 15 ಕ್ವಶನ್ಸ್, ಜಿಯೋಗ್ರಫಿ ಪ್ಲಸ್ ಮ್ಯಾಪಿಂಗ್ ಸೇರಿಸಿ ಒಂದು 15 ರಿಂದ 16 ಕ್ವಶನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಒಂದು 12 ಕ್ವಶನ್, ಮಾಡರ್ನ್ ಹಿಸ್ಟ್ರಿಯಿಂದ 3 ಕ್ವಶನ್, ಆರ್ಟ್ ಅಂಡ್ ಕಲ್ಚರ್ ನಿಂದ 2 ಕ್ವಶನ್ ಇಷ್ಟೇ. ಸೊ ಅದಕ್ಕೆ ಲಾಸ್ಟ್ ಇಟ್ಬಿಡೋದು ಅದನ್ನ. ಎನ್ವೈರನ್ಮೆಂಟ್ ಇಂದ ಒಂದು 15 ಕ್ವಶನ್. ಎಷ್ಟಾಯ್ತು? 45, 60, 60, 72, 72, 75, 77 ಆಯ್ತು ಇಲ್ಲಿ. ಓಕೆ, ಸ್ಟ್ಯಾಟಿಕ್ ನಿಂದ 77 ಅನ್ಕೊಡ್ರಿ. ಅದು ಇದು ಸೇರಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿನೇ ಅವರು 85ವರೆಗೂ ಇಲ್ಲಿ ತೆಗಿತಾರೆ. ಪ್ಲಸ್ ಕರೆಂಟ್ ಅಫೇರ್ಸ್ ನಿಂದ ಏನ್ ಮಾಡ್ತಾರೆ? 15 ನಿಮಗೆ ಆಡ್ ಮಾಡ್ತಾರೆ ಅವರು. ಕರೆಂಟ್ ಅಫೇರ್ಸ್ಗೆ ಬಿಗಿನಿಂಗ್ ಅಂತ ಹೇಳ್ತಾ ಇದೀನಿ ನಿಮಗೆ. ಹಿಂದೂ ನ್ಯೂಸ್ ಪೇಪರ್ ಅನ್ನ ಅನಾಲಿಸಿಸ್ ಕೇಳಬೇಕು. ಕೇಳೋದ್ರಿಂದ ಎಷ್ಟೋ ವಿಷಯಗಳು ತಿಳಿಯುತ್ತೆ ನಿಮಗೆ. ಇನ್ನು ಮಂತ್ಲಿ ಮ್ಯಾಗಝಿನ್ ಓದೋದ್ರಿಂದ ಇದನ್ನು ಕೂಡ 4-5 ಸಾರಿ ರಿವಿಷನ್ ಮಾಡ್ತೀರಿ. ಅಲ್ಲಿಂದನೂ ಕೂಡ ಈ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡುವಂತ ಕೆಪಾಸಿಟಿ ನಿಮಗೆ ಬರುತ್ತೆ. ಓಕೆ, ಸೊ ಇದರ ಜೊತೆ ಡೈಲಿ ನೀವು ಒಂದು 20 PYQ ನೋಡಬೇಕು. ಈ 20 PYQ ನೋಡೋಕೆ 10 ನಿಮಿಷ ಸಾಕು. 10 ನಿಮಿಷಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ. ಜಸ್ಟ್ ಕ್ವಶನ್ ನೋಡೋದು, ಎಕ್ಸ್ಪ್ಲನೇಷನ್ ಸ್ಪೀಡ್ ಆಗಿ ಒಂದ್ಸಾರಿ ಓದ್ಕೊಳ್ಳೋದು, ಬರೋದು. ಅಂದ್ರೆ ಅಲ್ಲಿ ನೀವು ರಿವಿಷನ್ ಮಾಡೋ ಹಾಗಿಲ್ಲ. PYQ ನಲ್ಲಿ ರಿವಿಷನ್ ಮಾಡೋದಕ್ಕಲ್ಲ ಅದು PYQ. ಯಾಕಂದ್ರೆ ಎಂತ ಪ್ರಶ್ನೆನ ಕೇಳ್ತಾ ಇದೆ UPSC. ಅವ್ರ ಕ್ವಶನ್ ಎಂತ ಕೇಳ್ತಾರ ನೋಡ್ಕೊಳ್ಳೋದು ಅಷ್ಟೇ. ಅಲ್ಲಿ ಉಳಿದ್ರೆ ಸ್ಪೀಡ್ ಆಗಿ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ಈಗ ಎಕ್ಸಾಮ್ ಸಮೀಪ ಬರ್ತಾ ಇರೋದ್ರೆ ಒಂದು 10 ನಿಮಿಷದಲ್ಲಿ ಒಂದು 20 ಕ್ವಶನ್ ನೋಡ್ಕೊಳ್ಬೇಕು. ಇನ್ನು ಯಾವ ತರ ಇರುತ್ತೆ ಟೆಸ್ಟ್ ಸೀರೀಸ್? ಇಲ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್, ಉದಾಹರಣೆಗೆ ಆರ್ಟ್ ಅಂಡ್ ಕಲ್ಚರ್, ಮಾಡರ್ನ್ ಹಿಸ್ಟ್ರಿಯಿಂದ ನಮಗೆ ಕಡಿಮೆ ಕ್ವಶನ್ಸ್ ಬರುತ್ತೆ. 2 ಆರ್ಟ್ ಅಂಡ್ ಕಲ್ಚರ್ ಟೆಸ್ಟ್ ನಡೆಯುತ್ತೆ. ಮಾಡರ್ನ್ ಹಿಸ್ಟ್ರಿದು ಒಂದು 3 ಟೆಸ್ಟ್ ನಡೆಯುತ್ತೆ. ಎಕನಾಮಿಯಿಂದ ಬೇಸಿಕ್ ಇಂದ 3 ಟೆಸ್ಟ್, ಆಮೇಲೆ ಇಲ್ಲೂ ಬಜೆಟ್ ಮತ್ತೆ ಎಕನಾಮಿ ಸರ್ವೆ ಮೇಲೆ ಒಂದು ಟೆಸ್ಟ್ ನಡೆಯುತ್ತೆ, 100 ಕ್ವಶನ್. ಎನ್ವೈರನ್ಮೆಂಟಲ್ 3, ಪಾಲಿಟಿನಿಂದ 5, ಜಿಯೋಗ್ರಫಿಯಿಂದ 4, ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಕೇವಲ 1 ಮಾತ್ರ ನಡೆಯುತ್ತೆ. ಓಕೆ, ಸೊ ಟೋಟಲ್ ನಿಮಗೆ ನಡೆಯೋದು 36 ಟೆಸ್ಟ್ಗಳು. ಅದರಲ್ಲಿ ರಿವಿಷನ್ 1-2, ಫುಲ್ ಲೆಂತ್ ಟೆಸ್ಟ್ 6, CSAT 6. ಓಕೆ, ಮೊದಲೇನ್ ನೋಡಿ, ಇಲ್ಲಿಂದ ಇವಿಷ್ಟು ಈ 22 ಟೆಸ್ಟ್ಗಳು ಪ್ಲಸ್ ಈ ರಿವಿಷನ್ ಟೆಸ್ಟ್ ಇವೆಲ್ಲ ಆಗಿ ನಿಮ್ಗೆ ಎಷ್ಟೇ ಸ್ಕೋರ್ ಬಂದು ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವ್ ಯಾವಾಗ ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡಬೇಕು? ಇವು ಸ್ಟಾರ್ಟ್ ಆಗತ್ತಲ್ಲ ಫುಲ್ ಲೆಂತ್ ಟೆಸ್ಟ್ ಮತ್ತೆ CSAT ಟೆಸ್ಟ್ ನಡೆಯೋಕ್ ಸ್ಟಾರ್ಟ್ ಆಗತ್ತಲ್ಲ, ಅವಾಗ ನೀವೇನ್ ಮಾಡ್ಬೇಕಾಗತ್ತೆ? ಸ್ಕೋರ್ ಬಗ್ಗೆ ತಲೆ ಕೆಡ್ಸ್ಕೊಡ್ರಿ. ಈಗ ಏನು ಸ್ಕೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು. ಓಕೆ, ಸೊ ಇನ್ನು ನಿಮ್ಮ ಸ್ಟಡಿ ಯಾವ ತರ ಇರಬೇಕು ಅಂತ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನೀವು ಸ್ಪ್ರಿಂಟ್ ಪ್ರೋಗ್ರಾಮ್ ಫಾಲೋ ಮಾಡ್ತಾ ಇದ್ರೆ ಅದಕ್ಕಾಗಿನೇ ಡೈಲಿ ಒಂದು 3 ಅವರ್ ತೆಗೆದು ಇಡಬೇಕಾಗತ್ತೆ. ಆಮೇಲೆ ನಿಮ್ಗೆ ಕ್ಲಾಸಸ್ ಒಂದು 4 ಅವರ್ ನಡೀತಾ ಇದೆ ಅಲ್ವಾ? ಸೊ ಇಲ್ಲಿನೇ ನಿಮ್ದು 7 ಅವರ್ ಹೋಗ್ತಾ ಇದೆ. ಇನ್ನು ಈ ಕ್ಲಾಸಸ್ಗಾಗಿ ಕ್ಲಾಸ್ ಕೇಳುವಾಗ್ಲೇ ಸಾಧ್ಯ ಆದಷ್ಟು ನೋಟ್ಸ್ ಮಾಡ್ಕೊಡ್ರಿ, ರಿವಿಷನ್ ಮಾಡ್ಕೊಡ್ರಿ. ರೂಮ್ ಹೋಗಿ ಇದನ್ನ 30 ನಿಮಿಷ ರಿವಿಷನ್ ಮಾಡ್ಕೊಡ್ರಿ. 7.30 ಆಯ್ತು ಅನ್ಕೊಡ್ರಿ. ಇನ್ನು ಎಕ್ಸ್ಟ್ರಾ 2 ಅವರ್ಸ್ ನೀವು ಎಫರ್ಟ್ ಹಾಕಬೇಕಾಗತ್ತೆ. ಓಕೆ, ಯಾಕಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಸಮೀಪ ಬಂದ ಹಾಗೆ ಕನಿಷ್ಠ ನಿಮ್ಮ ಸ್ಟಡಿ 8 to 9 ಅವರ್ಸ್ ಹೋಗಲೇಬೇಕು. ಓಕೆ, ಇನ್ನು 1 ತಿಂಗಳು ನಿಮ್ಗೆ ಕ್ಲಾಸಸ್ ಇರುತ್ತೆ ಫೆಬ್ರವರಿ ಎಂಡ್ ವರ್ಗು. ಫೆಬ್ರವರಿ ಮುಗೀತು ಅಂತ ಅಂದ್ರೆ ಪ್ರತಿದಿನ ಬಹಳ ಅಂದ್ರೆ ನಿಮ್ದು ಮಾರ್ಚ್ 10ರವರೆಗೂ ಮಾತ್ರ ಕ್ಲಾಸಸ್ ನಡೆಯೋದು. ಓಕೆ, ಯಾರು ಈ ವರ್ಷ ಎಕ್ಸಾಮ್ ಬರೆಯೋರಿದ್ರೆ ನಿಮಗೆ ಅದರ ನಂತರ ಕ್ಲಾಸಸ್ ಇರಲ್ಲ. ಸೊ ಮಾರ್ಚ್ ನಲ್ಲಿ 20 ದಿನ ಸಿಗುತ್ತೆ, ಏಪ್ರಿಲ್ ನಲ್ಲಿ 30 ದಿನ, ಮೇ ನಲ್ಲಿ 24 ದಿನ. ಓಕೆ, ಸೊ ಟೋಟಲ್ 50, 74 ದಿನ. ಅದರಲ್ಲಿ ಏನಿಲ್ಲ ಅಂದ್ರು 70 ದಿನ ಇಂಟು ಡೈಲಿ 9 ಅವರ್ಸ್. ಆಗ ಇದು ಕ್ಲಾಸಸ್ ಇರಲ್ಲ, ಸ್ಪ್ರಿಂಟ್ ಮುಗಿದಿರುತ್ತೆ ನಿಮ್ದು. ಸೊ ಎಷ್ಟಾಯ್ತು? 700 ಮೈನಸ್ 630 ಅವರ್ಸ್ ನಿಮ್ಮ ಸ್ಟಡಿ ಆಗಿರುತ್ತೆ. ಅವಾಗಲೇ ಸ್ಟಡಿ ಮಾಡಿದ್ರು ಕೂಡ ಅಂದ್ರೆ ಈಗ್ಲಿಂದ ನೀವೀಗ ಜಸ್ಟ್ ಟ್ರೈ ಮಾಡ್ತಾ ಹೋಗೋದು ಈಗ್ಲಿಂದಾನೆ. ಸೊ 630 ಅವರ್ಸ್ ಸ್ಟಡಿ ಆಗ್ಬೇಕು ನಿಮ್ದು. ಯಾವಾಗಿಂದ? ಮಾರ್ಚ್ 11ರಿಂದ ಮೇ 24ವರೆಗೂ ಇಷ್ಟು ಸ್ಟಡಿ ಆಗ್ಬೇಕಾಗತ್ತೆ ನಿಮ್ದು. ಓಕೆ, ಸೊ ಇಷ್ಟು ಅಂಶ ನಿಮ್ಮ ಗಮನದಲ್ಲಿರ್ಲಿ. ಇನ್ನೇನೇನ್ ಮಾಡೋದು ಸರ್? ಯಾವ ತರ ಟೆಸ್ಟ್ ಗಳನ್ನ ಅಟೆಂಡ್ ಆಗೋದು? ನೋಡಿ, ಬಹಳ ಜನ ಏನ್ ಅನ್ಕೊಳ್ತಾರೆ ವಿದ್ಯಾರ್ಥಿಗಳು, ಈಗ ಸ್ಟ್ಯಾಟಿಕ್ ರೆಡಿ ಮಾಡ್ಕೊಂಡಿದೀವಿ, ಆಮೇಲೆ ಕರೆಂಟ್ ಅಫೇರ್ಸ್ ಓದಿದೀವಿ, ಪ್ಲಸ್ PYQ ಮಾಡಿದೀವಿ, ಮುಗೀತ್ ನಮ್ದು. ಟೆಸ್ಟ್ ಸಿರೀಸ್ ಏನ್ ಮಾಡ್ತಾರೆ? ಹೋಗಿ ಅಟೆಂಪ್ಟ್ ಮಾಡ್ತಾರೆ, ಎಕ್ಸಾಮ್ ನ ಅಟೆಂಡ್ ಮಾಡ್ಕೊಂಡು ಆಮೇಲೆ ಅದನ್ನ ಎಸೆದು ಬಿಡ್ತಾರೆ ಎಲ್ಲೋ. ಆ ತರ ಅಲ್ಲ.
ಇಲ್ಲಿ ಏನಾಗುತ್ತೆ, ಈ ಟೆಸ್ಟ್ ಕ್ವಶನ್ ಪೇಪರ್ ಇರುತ್ತಲ್ಲ, ಈ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಆನ್ಸರ್ PDF ಅನ್ನ ನೀವು ಮೊಬೈಲ್ ನಲ್ಲಿ ಓಪನ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಇಲ್ಲಿ ನೋಡಿ, ಮೊದಲನೇದಾಗಿ ಟೆಸ್ಟ್ ಸೀರೀಸ್ ಯಾವ ತರ ಅಟೆಂಡ್ ಮಾಡಬೇಕು ಮತ್ತೆ ಯಾಕೆ ಅಟೆಂಡ್ ಮಾಡಬೇಕು. ಮೊದಲನೇದಾಗಿ ನಿಮಗೆ ಒಂದೇ ಕಡೆ 2 ಗಂಟೆ ಕೂತ್ಕೊಳ್ಳೋಕ್ ರೂಢಿ ಆಗ್ಬೇಕು, ಹೌದಲ್ವಾ? ಈಗ ವಿರಾಟ್ ಕೊಹ್ಲಿ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರಂತ ಅಂದ್ರೆ ಅವ್ರು ನೆಟ್ ಪ್ರಾಕ್ಟೀಸ್ ಮಾಡಿರ್ತಾರೆ, ಗೊತ್ತಾ? ಸೊ ಇದು ನಮ್ದು ಏನಿದು ನೆಟ್ ಪ್ರಾಕ್ಟೀಸ್. ಇದು ಸುಮ್ಮನೆ 2 ಗಂಟೆ ಕೂತ್ಕೊಂಡು ಕ್ವಶನ್ ಓದೋಕ್ ರೂಢಿ ಮಾಡ್ಕೊಳ್ಳೋದು. ನಿಮ್ಮ ಮೈಂಡ್ ರೂಢಿ ಆಗ್ಬೇಕಲ್ವಾ? ಅದು ರೂಢಿ ಇರಲ್ಲ, ಇಲ್ಲ ಅಂದ್ರೆ ಮೈಂಡ್ಗೆ ಆಗಿರುತ್ತೆ ಅನ್ಕೊಟ್ಟು. ಇವತ್ತು ತ್ರಾಸ ಆಯ್ತಲ್ಲ, ಒಂದ್ ಸ್ವಲ್ಪ ತೊಂದರೆ ಆಗಿರ್ಬೇಕು, ಇವತ್ತು ಫುಲ್ ಪ್ರೆಷರ್ ಬಿದ್ದಿರಬಹುದು. ಇದು ಒಂದನೇ ದಿನ ಇದು. ಬಟ್ 36ನೇ ಟೆಸ್ಟ್ ಬರೆಯುವಾಗ ಈ ಮೈಂಡ್ ಸೆಟ್ ಇರುತ್ತಾ ನಿಮ್ದು? ಇರಲ್ಲ. ಓಕೆ, ಆಮೇಲೆ ಫೈನಲ್ ಎಕ್ಸಾಮ್ ನೀವು 37ನೇ ಎಕ್ಸಾಮ್ ಬರೆಯುವಾಗ ರೂಢಿ ಆಗಿಬಿಟ್ಟಿರುತ್ತೆ. ಸೊ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಉತ್ತರ ತಾನಾಗಿನೇ ಮೈಂಡ್ ಹೇಳೋಕ್ ಸ್ಟಾರ್ಟ್ ಮಾಡುತ್ತೆ. ಸೊ 36 ಟೆಸ್ಟ್ಗಳಲ್ಲಿ 2 ಅವರ್ ಕೂತ್ಕೊಳ್ಳೋಕ್ ರೆಡಿ ಮಾಡ್ಕೊಳ್ಬೇಕು. ಇನ್ನು ಏನ್ ಕಲೀರಿ ಅಂತ ಅಂದ್ರೆ, ಅಂಡರ್ಲೈನಿಂಗ್ ಮಾಡ್ಕೊಂಡು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡೋದು ಹೇಗೆ, ಕೀವರ್ಡ್ ಗಳನ್ನ ಅದರಲ್ಲಿ ಫೈಂಡ್ ಮಾಡಬೇಕು ಕ್ವಶನ್ಸ್ ಓದೋವಾಗ. ನಾನು ನಿಮ್ಗೆ ಆನ್ಸರ್ ಪೇಪರ್ ಬೇಡ, ಕ್ವಶನ್ಸ್ ತೋರಿಸ್ಬೇಕು ನಮ್ಗೆ ಯಾವ ತರ ನೀವು ಅಟೆಂಡ್ ಮಾಡ್ತಾ ಇದೀರಿ, ಮಾರ್ಕಿಂಗ್ ಮೂಡ್ಬೇಕು ಅದ್ರ ಮೇಲೆ. ಆಮೇಲೆ ಸಿಲೆಬಸ್ ನಲ್ಲಿ ಔಟ್ ಆಫ್ ಸಿಲೆಬಸ್ ಯಾವ ಕ್ವಶನ್ ಬಂದಿದೆ ಆ ಕ್ವಶನ್ಸ್ ಅನ್ನ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಆ ಪಾಯಿಂಟ್ಸ್ ಅನ್ನ ಬರ್ಕೊಂಡು ನಿಮ್ಮ ಸ್ಟ್ಯಾಟಿಕ್ಸ್ ನೋಟ್ ಜೊತೆ ಇಟ್ಕೊಳ್ಬೇಕು ಇದನ್ನ, ಈ ಕ್ವಶನ್ ಪೇಪರ್ ಗಳನ್ನ. ಇವು ಕೂಡ ರಿವಿಷನ್ ಮಟೀರಿಯಲ್ ನಿಮ್ಗೆ. ಈ ಮುಂದಿನ ವರ್ಷ ನೀವು ಬರೀತಾ ಹೋದ್ರೆ ಇವನು ಮತ್ತೆ ಅವಾಗ ರಿವಿಷನ್ ಮಾಡ್ಕೊಂಡು ಹೋಗೋದು, ಟೈಮ್ ಸೇವ್ ಆಗುತ್ತೆ ನಿಮ್ದು. ಓಕೆ, ಇನ್ನು 4ನೇದು 3 ರೌಂಡ್, 3 ರೌಂಡ್ ಗಳಲ್ಲಿ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡೋಕೆ ಹಂತವಾಗಿ ಪ್ರಾಕ್ಟೀಸ್ ಮಾಡೋದು. ಇದು ಫುಲ್ ಲೆಂತ್ ಟೆಸ್ಟ್ ಬರೆಯುವಾಗ ನೋಡೋಣ. ಈಗೇನ್ ಗಡಿಬಿಡಿ ಬೇಡ, ಅದ್ರದ್ದು ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಮೊದಲು 2 ಗಂಟೆ ಕೂತ್ಕೊಳ್ಳೋಕ್ ಕಲೀರಿ. ಆಮೇಲೆ ಇಂಪಾರ್ಟೆಂಟ್ ಕೀವರ್ಡ್ ಗಳನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಔಟ್ ಆಫ್ ಸಿಲೆಬಸ್ ಇರುವಂತ ಟಾಪಿಕ್ ಗಳನ್ನ ಓದ್ಕೊಂಡು ಬರ್ಕೊಡ್ರಿ ಕ್ವಶನ್ ಪೇಪರ್ ಮೇಲೆ. ಯಾವ ತರ ಕ್ವಶನ್ ಪೇಪರ್ ಮೇಲೆ ಬರೀಬೇಕು, ಯಾವ ತರ ಅದನ್ನ ರಿವಿಷನ್ ಯೂಸ್ ಮಾಡ್ಬೇಕು ಅಂತ ನಾವು ಡಿಸ್ಕಸ್ ಮಾಡಿ ನಿಮ್ಗೆ ಹೇಳ್ತೀವಿ. ಯಾವಾಗ ಡಿಸ್ಕಸ್ ಮಾಡ್ತೀವಿ? ಉದಾಹರಣೆ ಫೆಬ್ರವರಿ 3ನೇ ತಾರೀಕು ನಮ್ದು ಇವತ್ತು ಟೆಸ್ಟ್ ಆಯ್ತು. ಸೊ ನಾವು ನಿಮ್ಗೆ ಆನ್ಸರ್ ಕೀ ಕೊಡ್ತೀವಿ. ಆನ್ಸರ್ ಕೀ PDF ಅನ್ನ ಮೊಬೈಲ್ ನಲ್ಲಿ ಓಪನ್ ಮಾಡ್ಕೊಡ್ರಿ. ಏನ್ ಮಾಡ್ರಿ ಅಂತ ಅಂದ್ರೆ, ನಿಮ್ಮ ಕ್ವಶನ್ ಪೇಪರ್ ಇಟ್ಕೊಂಡು ಮೊದಲು ರೆಡ್ ಪೆನ್ ತಗೊಳ್ರಿ. ರೆಡ್ ಪೆನ್ ನಿಂದ ಈಗ ಇಲ್ಲಿ ಯಾವ ಪೆನ್ ಯೂಸ್ ಮಾಡಿದ್ರಿ? ಬ್ಲಾಕ್ ಅಥವಾ ಬ್ಲೂ ಯೂಸ್ ಮಾಡಿರ್ತೀರಿ. ರೆಡ್ ಪೆನ್ ನಿಂದ ಇಲ್ಲಿ PDF ನಲ್ಲಿ A ಇದೆಯಾ, B ಇದೆಯಾ, C ಇದೆಯಾ ಅದನ್ನ ಮಾರ್ಕ್ ಮಾಡ್ಕೊಳ್ರಿ. ಓಕೆ, ಇನ್ನು ನಿಮ್ಮದು ಎಲ್ಲಿ ರಾಂಗ್ ಆಯ್ತು ಅದನ್ನ ಅಂಡರ್ಲೈನ್ ಮಾಡಿ ನೋಡ್ಕೊಳ್ರಿ. ಇನ್ನು ಏನ್ ಇದ್ರಲ್ಲಿ ತಪ್ಪಿದೆ, ಏನು ಕರೆಕ್ಟ್ ಇದೆ. ಉದಾಹರಣೆಗೆ ಒಂದು ಅಲ್ಲಿ ಅವ್ರ ಆನ್ಸರ್ ನಲ್ಲಿ ಯೂನಿಯನ್ ಅಂತ ಕೊಟ್ಟಿದ್ರು, ಬಟ್ ನಿಜವಾದ ಉತ್ತರ ಏನಿದೆ ಅದ್ರದ್ದು ಪ್ರಾವಿನ್ಸ್ ಇದೆ ಅನ್ಕೊಳ್ರಿ. ಆ ಪ್ರಾವಿನ್ಸ್ ಅಂತ ಬರ್ಕೊಳ್ಳೋದಲ್ಲಿ ನಾನು ತೋರಿಸ್ತೀನಿ ಇದನ್ನ ಡಿಸ್ಕಸ್ ಮಾಡುವಾಗ ನಿಮಗೆ. ಓಕೆ, ಈ ತರ ನೀವು ಮಾಡ್ಬೇಕಾಗತ್ತೆ. ಇವತ್ತೇ ನಾನು ಕಳಿಸ್ತೀನಿ. 40 ಕ್ವಶನ್ ಮಾಡಿದೀನಿ ನಾನು ಇವತ್ತು, ತೋರಿಸಿ ಆ ತರ ಬರ್ಕೊಳ್ಬೇಕು. ಸೊ ಡೈಲಿ ಇವತ್ತು ಫೆಬ್ರವರಿ 3, 4, 5 ಯಾವುದೇ ಟೆಸ್ಟ್ ಇಲ್ಲ. ಓಕೆ, 6ನೇ ತಾರೀಕು ಕೂಡ ಟೆಸ್ಟ್ ಇಲ್ಲ ನಿಮಗೆ. 4, 5, 6 ಟೆಸ್ಟ್ ಇಲ್ಲ ಅಂತ ಅಂದ್ರೆ ಏನ್ ಮಾಡೋಣ, ಪ್ರತಿದಿನ ಒಂದು 30 ಕ್ವಶನ್ಸ್ ಮಾಡ್ಕೊಡ್ರಿ. 30 ಕ್ವಶನ್ಸ್ ಏನ್ ಮಾಡ್ಕೊಡಿ, ನಮ್ಮ ಕ್ವಶನ್ ಪೇಪರ್ ಇಟ್ಕೊಂಡು ಪಕ್ಕದಲ್ಲಿ ಆನ್ಸರ್ ಪೇಪರ್ ಇಟ್ಕೊಂಡು ಚೆಕ್ ಮಾಡ್ರಿ ಯಾವ್ದು ಆನ್ಸರ್ಗೆ ಏನಿದು ಅಂತ ಹೇಳಿ. ಓಕೆ, ಸೊ ಈ ತರ ಇನ್ನು ಒಂದು ಅಥವಾ 1.5 ತಿಂಗಳು ಇದೇ ತರ ನಡೀತಾ ಹೋಗುತ್ತೆ. ಆಮೇಲೆ ಪ್ರತಿದಿನ ನೀವು 55 ಕ್ವಶನ್ ನೋಡ್ಕೊಳ್ಬಹುದು, ಯಾಕಂದ್ರೆ ಅವಾಗ ಕ್ಲಾಸ್ ಇರಲ್ಲ. ಈಗ ಕ್ಲಾಸಸ್ ಇದೆ, 50 ಕ್ವಶನ್ ಮಾಡೋಕ್ಕಾಗಲ್ಲ. 30 ಕ್ವಶನ್ ಮಾಡೋಕೆನೆ ಮಿನಿಮಮ್ ನಿಮಗೆ 1 ಅವರ್ ಬೇಕು. ಓಕೆ, 30 ಕ್ವಶನ್ ನೋಡೋಕೆನೆ 1 ಅವರ್ ಬೇಕಾಗತ್ತೆ ವಿತ್ ಆನ್ಸರ್. ಇಲ್ಲ ಬರೀ ಅಟೆಂಪ್ಟ್ ಮಾಡೋರಿದ್ರಿ ಅಂದ್ರೆ ಟೈಮ್ ಜಾಸ್ತಿ ತಗೊಳಲ್ಲ. ಓಕೆ, ಸೊ ಈ ತರ ಮಾಡ್ಬೇಕು. ಆಮೇಲೆ ನಾವು ಏನ್ ಮಾಡೋಣ, ಉದಾಹರಣೆಗೆ 5ನೇ ತಾರೀಕು ಅಥವಾ 6ನೇ ತಾರೀಕು ಅದೇ ಪೇಪರ್ ಅನ್ನ ಅನಾಲಿಸಿಸ್ ಮಾಡೋಣ. ಅನಾಲಿಸಿಸ್ ಅಂದ್ರೆ ಡೀಟೇಲ್ ಆಗಿ ಏನ್ ಅನಾಲಿಸಿಸ್ ಇರೋದಿಲ್ಲ. ನಾನು ಓದಿರ್ತೀನಿ ಅದೇ ಕ್ವಶನ್ ಪೇಪರ್ ನ ಓದ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ ಅಂಡರ್ಲೈನ್ ಮಾಡಿರ್ತೀನಿ. ಯಾವ್ಯಾವ್ದು ಡಿಫಿಕಲ್ಟ್ ಇತ್ತು ಮತ್ತೆ ಯಾವ್ಯಾವ್ದು ಔಟ್ ಆಫ್ ಸಿಲೆಬಸ್ ಇತ್ತು ನೋಡಿ, ಅದನ್ನ ಯಾವ ತರ ಅಟೆಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಇದೇ ತರ 36 ಕ್ವಶನ್ ಪೇಪರ್ ನೀವು ಅಟೆಂಡ್ ಮಾಡಿದ್ರಿ ಅಂತ ಅಂದ್ರೆ ಆರಾಮಾಗಿ ಇದೇ ಸಿಲೆಬಸ್ ನಿಮ್ಗೆ 3-4 ಸಾರಿ ರಿವಿಷನ್ ಆಗಿರುತ್ತೆ. ಆಮೇಲೆ ಹೋಗಿ ಫೈನಲ್ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀಬಹುದು. ಓಕೆ, ಮತ್ತೇನ್ ಡೌಟ್ಸ್ ಇದೆ? ಇನ್ನು ಇದನ್ನೂ ಮೀರಿ ನನಗೆ ಟೈಮ್ ಇದೆ ಸರ್, ನಾನು ಜಾಸ್ತಿ ಓದ್ಕೊಂಡಿದ್ದೀನಿ ಮತ್ತೂ ಬರಿತೀನಿ ಅಂತ ಅಂದ್ರೆ ನಿಮಗೆ ವಿಷನ್ IAS ಟೆಸ್ಟ್ ಸೀರೀಸ್ ಇದೆ. ಓಕೆ, ಬೇಕಾದ್ರೆ ಇವ್ರದ್ದು ಶಂಕರ್ IAS ಕೂಡ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಬಟ್ ನನ್ನ ಪ್ರಕಾರ ಯಾವ್ದಾದ್ರು ಒಂದು ಟೆಸ್ಟ್ ಸೀರೀಸ್ ನೀಟ್ ಆಗಿದ್ರೆ ಸಾಕು ಅನ್ಸುತ್ತೆ. ನೋಡ್ರಿ, ಅದ್ರ ಬಗ್ಗೆ ಈಗಲೇ ಥಿಂಕ್ ಮಾಡೋದು ಬೇಡ. ಬೇಕಾದ್ರೆ ಅವ್ರ ಅಭ್ಯಾಸ ಟೆಸ್ಟ್ ಸೀರೀಸ್ ಅಂತ ಬರುತ್ತೆ, ಒಂದು 4-5 ಟೆಸ್ಟ್ ನಡೆಸ್ತಾರ ಅವ್ರು, ಆಮೇಲೆ ಫುಲ್ ಲೆಂಗ್ ಟೆಸ್ಟ್ ಅಂತ, ಅದನ್ನ ಅಟೆಂಡ್ ಮಾಡಬಹುದು. PYQ ಮೇಲೆ ಫೋಕಸ್ ಕೊಡ್ರಿ, ಟೆಸ್ಟ್ ಸೀರೀಸ್ ನೋಡ್ರಿ. ಇದು ಟೆಸ್ಟ್ ಸೀರೀಸ್ ಯಾಕಂದ್ರೆ ನಿಮ್ಗೆ ಸಿಲೆಬಸ್ ರಿವಿಷನ್ ಮಾಡ್ಸೋಕೆ, ಎಕ್ಸಾಮ್ ಪ್ಯಾಟರ್ನ್ ರೂಢಿ ಮಾಡ್ಸೋಕೆ. ಅರ್ಥ ಆಯ್ತಾ? ಹಾ, ಕರೆಂಟ್ ಅಫೇರ್ಸ್ ಕೂಡ ಆಡ್ ಇರುತ್ತೆ ಅದರಲ್ಲಿ. ಕರೆಂಟ್ ಅಫೇರ್ಸ್ ಕೂಡ ಆಡ್ ಮಾಡ್ಕೊಂಡು ಹೋಗೋಣ. ಟೆಸ್ಟ್ ಸೀರೀಸ್ ನಾನು ಹಾಕಿದ್ದೀನಲ್ಲ, ನೀವು ಇಲ್ಲ ಗ್ರೂಪ್ ಅಲ್ಲಿ ಇಲ್ಲ ಅನ್ಸುತ್ತೆ. ಮೇ 16ನೇ ತಾರೀಕು ಲಾಸ್ಟ್. ಒಂದ್ 10 ದಿನ ಫ್ರೀ ಇರ್ತೀರಿ ನೀವು ಮೆಂಟಲಿ, ಸಾಕಲ್ವಾ?
ಒಂದೇ ಅದು ಜಾಸ್ತಿ ಕೇಳಲ್ಲ ಅವರು. ಅದನ್ನೊಂದು ಮರ್ತಿದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ ಜಾಸ್ತಿ ಬರೋದು ಇದರಿಂದ ಯಾವುದು? ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಟೆಸ್ಟ್ ಸೀರೀಸ್ ಅಲ್ಲೂ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೋಕಸ್ ಮಾಡಲ್ಲ UPSC. ಎಲ್ಲಾ ಟೆಸ್ಟ್ ಸೀರೀಸ್ ಗಳಲ್ಲೂ ಕೂಡ ಒಂದೇ ಇರುತ್ತೆ ಸೈನ್ಸ್, ಬಹಳ ಅಂದ್ರೆ 2 ಇರುತ್ತೆ ಅಷ್ಟೇ. ಸಾಕು. ಮೇದಿಂದ ಮಾರ್ಚ್ ಅಥವಾ ಜೂನ್ ದಿಂದ ಮಾರ್ಚ್. ಬಟ್ ಹೆಂಗಿರ್ಬೇಕಂದ್ರೆ ಅದರಲ್ಲಿರೋ ಪ್ರಿಲಿಮ್ಸ್ ಎಲ್ಲಾ ಪಾಯಿಂಟ್ಸ್ ನಿಮ್ಗೆ ರಿವಿಷನ್ ಇರಬೇಕು. ಮತ್ತೆ ಕೈನಿಂದ ಬರ್ಲಿಕ್ಕೆ ಹೋಗ್ಬೇಡ್ರಿ, ಅದೇ ಮ್ಯಾಗ್ಝಿನ್ ರಿವಿಷನ್ ಮಾಡ್ಕೊಡ್ರಿ. ಪದೇ ಪದೇ ಫಸ್ಟ್ ಟೈಮ್ ಬ್ಲೂ ಪೆನ್ ಯೂಸ್ ಮಾಡ್ರಿ, ರೆಡ್ ಪೆನ್ ಯೂಸ್ ಮಾಡ್ರಿ, ಹಳದಿ ಹೈಲೈಟರ್ ಯೂಸ್ ಮಾಡ್ಕೊಡ್ರಿ, ಬೇರೆ ಬೇರೆ ಹೈಲೈಟರ್ ಯೂಸ್ ಮಾಡಿ ಪದೇ ಪದೇ ಪದೇ. ಹ್ಮ್ ಇಲ್ಲ, ನಾನ್ ಕ್ಲಾಸ್ ಮಾಡ್ತಾ ಇದೀವಲ್ಲ ಅದರದ್ದು. ಇಲ್ಲ, ಕಂಟೆಂಟ್ ಅಷ್ಟಿರಲ್ಲ ಅದರಲ್ಲಿ. 40 ನಿಮಿಷ ಟೀಚ್ ಮಾಡಿದೆ ನಾನು ನಿನ್ನೆ. 32 ಪುಟ ಮ್ಯಾಗ್ಝಿನ್ 40 ನಿಮಿಷ ಟೀಚ್ ಮಾಡಿದೀನಿ. ಇದನ್ನ ರಿವಿಷನ್ ಮಾಡೋಕೆ 10 ನಿಮಿಷ ಸಾಕು. ಫಸ್ಟ್ ಟೈಮ್ ರೀಡಿಂಗ್ ಟೈಮ್ ತಗೊಳುತ್ತೆ, ಸೆಕೆಂಡ್ ಟೈಮ್ ರೀಡಿಂಗ್ ಜಾಸ್ತಿ ತಗೊಳಲ್ಲ. ಬ್ಲೂ ಕಾರ್ಬನ್ ಫಸ್ಟ್ ಟೈಮ್ ಓದುವಾಗ ಏನು, ಆಮೇಲೆ ಬ್ಲೂ ಕಾರ್ಬನ್ ಅಂದ್ರೆ ಸಮುದ್ರದಲ್ಲಿರೋದು ಅಷ್ಟೇ. ಈ ಸಾರಿ ಪ್ರಶ್ನೆಗಳನ್ನ ಅವುಗಳ ಮೇಲೆ ಜಾಸ್ತಿ ಕೇಳ್ತಾರೆ. ಓಕೆ, ಇಷ್ಟ ಮಾಡೋಣ ನೋಡ್ರಿ. ಮತ್ ನಿಮ್ಗೆ ಏನೇನಿದೆ, ಏನೇನ್ ಡೌಟ್ಸ್ ಇದೆ ಹೇಳ್ರಿ ನನಗೆ. ಈ ವರ್ಷ ಕ್ಲಿಯರ್ ಆಗಬೇಕು, ಮಾಡಬಹುದು, ಏನ್ ಕಠಿಣ ಇರಲ್ಲ. ಕ್ವಶನ್ ಓದೋಕ್ ಬಂದ್ರೆ ಸಾಕು ನಮ್ಗೆ ರೂಢಿ ಆದ್ರೆ. ಹೇಳ್ರಿ ಮತ್ತೇನ್ ಡೌಟ್ಸ್ ಇದೆ. ಬರೀ ನೋಟ್ಸ್ ಓದ್ಕೊಂಡಾಗ ಸ್ಟೋರಿ ತರ ಓದಿರ್ತೀವಿ, ಮೈಂಡ್ ಅದು ವರ್ಕ್ ಯಾವಾಗ ಬೀಳೋದು ಕ್ವಶನ್ ನೋಡಿದಾಗ ಗೊತ್ತಾಗತ್ತೆ. ರೌಲತ್ ಆಕ್ಟ್ ಬಗ್ಗೆ ನಮಗ್ ಗೊತ್ತಿರತ್ತೆ. ಓಕೆ, ಬಟ್ ರೌಲತ್ ಆಕ್ಟ್ ನಿಂದ ಏನಾಯ್ತು, ಯಾಕಂದ್ರೆ ಯಾವ ಹೋರಾಟ ನಡೀತು? ರೌಲತ್ ಆಕ್ಟ್ ಸಲುವಾಗಿ ಮುಂದೆ ಯಾವ್ದು ಹೋರಾಟ ನಡೀತದೋ? ಅಸಹಕಾರ ಚಳವಳಿ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಡೆಯುವ ಕಾರಣ ಏನು? ರೌಲತ್ ಆಕ್ಟ್. ಈ ತರ ಲಿಂಕ್ ಮಾಡ್ಕೊಡುತ್ತೆ ನಿಮ್ದು. ಮಾಡ್ತೀರಿ ಇಷ್ಟು? ಮತ್ತು ಏನಾದ್ರೂ ಡೌಟ್ಸ್ ಇದ್ರೆ, ಪ್ರಾಬ್ಲಮ್ ಇದ್ರೆ ಹೇಳ್ರಿ, ಕ್ಲಿಯರ್ ಮಾಡಬೇಕು. ಈಗ ನಾವು ಜಸ್ಟ್ ಫೆಬ್ರವರಿಯಲ್ಲಿ ಇದೀವಿ, ಸಿಲೆಬಸ್ ಎಲ್ಲ ಮುಗಿಯೋಗ್ ಬಂದಿದೆ. ಪಾಲಿಟಿ ಅಂತೂ ಕ್ಲಾಸ್ ನಲ್ಲೇ ಅರ್ಥ ಆಗ್ತಾ ಇದೆ, ಅದೇನು ಕಷ್ಟ ಆಗಲ್ಲ. ಮತ್ತೆ ಪಾಲಿಟಿ ಒಂದೇ ಸಾರಿ ನೆನಪುಳಿಯಲ್ಲ, ನೆನಪಿಟ್ಕೊಡ್ರಿ. ಬಹಳ ಇದೆ, ಅವೆಲ್ಲ ಆರ್ಟಿಕಲ್ ಬಹಳ ಇರುತ್ತೆ. 4-5 ಸಾರಿ ರಿವಿಷನ್ ಆದಾಗ ಬರುತ್ತೆ ಅವೆಲ್ಲ. ಅದಕ್ಕೆ ಪಾಲಿಟಿ ನೋಡ್ರಿ, ಟೆಸ್ಟ್ ಇರುತ್ತೆ, 5 ಟೆಸ್ಟ್ ಇರುತ್ತೆ, ಅಲ್ಲೆಲ್ಲ ರಿವಿಷನ್ ಆಗುತ್ತೆ. ಇವು ಏನಿದು ಸಬ್ಜೆಕ್ಟ್ ವೈಸ್. ಮತ್ತೆ ಇಲ್ಲಿ ಫುಲ್ ಲೆಂತ್ 6, ಇದ್ರಲ್ಲಿ ಕೂಡ ಪಾಲಿಟಿ ಬಂದಿರುತ್ತೆ. 6 ಸರ್ತಿ ಪಾಲಿಟಿ ಓದ್ತೀರಿ ಇಲ್ಲಿ. ಓಕೆ, 6 ಸರ್ತಿ ಮಾಡರ್ನ್ ಹಿಸ್ಟ್ರಿ ಓದ್ತೀರಿ, 6 ಸರ್ತಿ ಎಕನಾಮಿ, 6 ಸರ್ತಿ ಎನ್ವೈರ್ಮೆಂಟ್. ಒಂದ್ 10-12 ಸಾರಿ ರಿವಿಷನ್ ಆಗುತ್ತೆ ನಿಮ್ದು. ನಮಗೆ ಈ ತರ ಹೇಳೋರು ಯಾರು ಇರ್ಲಿಲ್ಲ, ನಿಜ ಹೇಳ್ತೀನಿ. ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ಸಿಕ್ಕಿದೀರಿ ನೀವಾಗ್ಲಿ, ಆನ್ಲೈನ್ ನಲ್ಲಿ ಕ್ಲಿಯರ್ ಮಾಡ್ತೀರಿ. ಖುಷಿಯಿಂದ ಇರ್ರಿ, ಎನರ್ಜೆಟಿಕ್ ಆಗಿರಿ, ನೋ ಪ್ರಾಬ್ಲಮ್. ಓಕೆ, ಸರಿ. ಹಾಗಾದ್ರೆ ಇವತ್ತು ಆನ್ಸರ್ ಕೀ ಶೇರ್ ಮಾಡಿರ್ತೀನಿ ನಾನು, ಹೋಗಿ ಅದನ್ನ ಚೆಕ್ ಮಾಡಿ. ಅಷ್ಟೇ 30 ಕ್ವಶನ್ ಓದ್ಬೇಕು. ಆನ್ಸರ್ ಕೀ ಪ್ರಿಂಟ್ ಕೊಡ್ಬೋದಾಗಿತ್ತು ನಾವು, ಬಟ್ ಬೇಡ, ಮತ್ತೆ ಹೆವಿ ಆಗತ್ತೆ ನಿಮ್ಗೆ, ಮೈಂಡ್ ಪ್ರೆಷರ್ ಬೀಳುತ್ತದು. ಕ್ವಶನ್ ಪೇಪರ್ಸ್ 20 ಪೇಜ್ ಇರುತ್ತೆ, ಆನ್ಸರ್ ಪೇಜ್ 20, 40 ಪೇಜ್ ಓದಬೇಕು, ಮೈಂಡ್ ಬೇಡ ಅದು. ಓಕೆ, ಅಲ್ಲೇ ಮೊಬೈಲ್ ಅಲ್ಲಿ PDF ಓಪನ್ ಮಾಡ್ಕೊಂಡು ಚೆಕ್ ಮಾಡಿ ಸ್ಪೀಡ್ ಆಗಿ. ಇಲ್ಲ ನಮ್ ನೋಟ್ಸ್ ಇಟ್ಕೊಂಡ್ರೆ ನಡೆಯುತ್ತೆ ಪಕ್ಕದಲ್ಲಿ. ವಿತ್ ಎಕ್ಸ್ಪ್ಲನೇಷನ್ ಕಳಿಸ್ತೀವಿ. ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದೀವ್ರಿ ಇದಕ್ಕೆ. ಯು ಹ್ಯಾವ್ ಟು ಕ್ಲಿಯರ್ ಇಟ್ ಅಷ್ಟೇ. ತುಂಬಾ ಕ್ವಾಲಿಟಿ ಇದೆ ನೋಟ್ಸು, ತಯಾರಿ ಮಾಡ್ಕೊಳ್ಳಿ.